ಯುವತಿ ಪ್ರಿಯಾಂಕಾ ಆತ್ಮಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸ್ನೇಹಿತನಿಗೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ನೀಡಿದ್ದಂತ ಪ್ರಿಯಾಂಕಾ. ಯುವತಿ ಪ್ರಿಯಾಂಕಾ ಆತ್ಮಹತ್ಯೆ ಕೇಸ್ಗೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ನೇಹಿತನಿಗೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ನೀಡಿದ್ಲು ಪ್ರಿಯಾಂಕಾ. ಆನ್ಲೈನ್ ಗೇಮ್ನಲ್ಲಿ ಹಣ ಕಳೆದುಕೊಂಡಿದ್ದ ಆರೋಪಿ. ಪೊಲೀಸ್ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾನೆ ಆರೋಪಿ ದಿಗಂತ್. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗಾಗಲೇ ಪ್ರಿಯಾಂಕಾ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತನ್ನ ಸ್ನೇಹಿತನಿಗೆ 15 ಲಕ್ಷ ರೂಪಾಯಿನ ಕೊಟ್ಟಿದ್ಲು ಪ್ರಿಯಾಂಕಾ ಅನ್ನೋ ಮಾಹಿತಿ. ಮಧುಸೂದನ್, ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಅಂದ್ರೆ ಪ್ರಿಯಾಂಕಾ ಅನ್ನೋ ಹುಡುಗಿ ಸೂಸೈಡ್ ಅನ್ನ ಮಾಡ್ಕೊಂಡಿರ್ತಾಳೆ. ಆ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಏನಿದೆ, ಮೊಬೈಲ್ನ ಬ್ಯಾಕ್ ಪೌಚ್ ಅಲ್ಲಿ ಒಂದು ಡೆತ್ ನೋಟ್ ಕೂಡ ಸಿಗುತ್ತೆ. ಅದಕ್ಕೆ ಅಂದ್ರೆ ಆಕೆಯ ಸಾವಿಗೆ ನೇರ ಕಾರಣ ಆಕೆಯ ಕ್ಲಾಸ್ಮೇಟ್ ಅಂದ್ರೆ ದಿಗಂತ್ ಅನ್ನೋದನ್ನ ಆಕೆ ಉಲ್ಲೇಖಿಸಿರ್ತಾಳೆ. ಜೊತೆಗೆ ಒಂದು ಪುಟದ ಡೆತ್ ನೋಟ್ ನಲ್ಲಿ ಸವಿವರಾಗಿ ಎಲ್ಲವನ್ನ ಕೂಡ ಆಕೆ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಅಡವಿಟ್ಟು ದುಡ್ಡನ್ನ ದಿಗಂತಿಗೆ ಕೊಟ್ಟಿದ್ದೀನಿ ಅನ್ನೋ ವಿಚಾರವನ್ನ ಆಕೆ ಮೆನ್ಷನ್ ಮಾಡ್ತಾಳೆ. ಅದಾದ ಬಳಿಕ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ದಿಗಂತನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ಆತ ಆನ್ಲೈನ್ ಗೇಮಿಂಗ್ ಆಪ್ಗಳಿಂದ ಹಣವನ್ನ ಕಳ್ಕೊಂಡಿದ್ದಾನೆ. ಅಂದ್ರೆ ಹಣ ಡಬಲ್ ಮಾಡ್ತೀನಿ ಅಂತ ಹೇಳಿ ಪ್ರಿಯಾಂಕಾಗೆ ನಂಬಿಸಿ ಏನ್ ಹಣವನ್ನ ಪಡ್ಕೊಂಡಿದ್ದ, ಆ ಹಣವನ್ನ ಗೇಮಿಂಗ್ ಆಪ್ಗೆ ಹಾಕಿ ಅಲ್ಲಿ ಆಟ ಆಡಿ ಕಳ್ಕೊಂಡಿದ್ದ. ಜೊತೆಗೆ ಯಾವಾಗ ಹಣ ಕೇಳೋದಕ್ಕೆ ಪ್ರಿಯಾಂಕಾ ಶುರು ಮಾಡ್ತಾರೋ ಆ ಸಂದರ್ಭದಲ್ಲಿ ಆಕೆಗೆ ಬೆದರಿಕೆಯನ್ನ ಹಾಕೋದು, ಜೊತೆಗೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀನಿ ಅನ್ನೋ ವಿಚಾರವನ್ನ ಆತ ಹೇಳಿದ್ದ ಅನ್ನೋದನ್ನ ಆಕೆ ಹೇಳಿದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಸುಮಾರು 15 ಲಕ್ಷ ರೂಪಾಯಿ ಆಕೆ ಕೊಟ್ಟಿದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅಂದ್ರೆ ಮೊದಲು ಆತ ಸಣ್ಣ ಸಣ್ಣ ಅಮೌಂಟ್ ಅನ್ನ ಈ ಆನ್ಲೈನ್ ಗೇಮಿಂಗಿಗೆ ಹಾಕಿ ಆಟ ಆಡ್ತಾ ಇದ್ದ. ಅದಾದ ಬಳಿಕ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹಣ ಹಾಕಿದ್ರೆ ಹೆಚ್ಚಿನ ಹಣ ಸಿಗುತ್ತೆ ಅನ್ನೋ ಆಸೆಯಲ್ಲಿದ್ದ. ಆ ಸಂದರ್ಭದಲ್ಲಿ ಆತನಿಗೆ ಸಿಗೋದು ಪ್ರಿಯಾಂಕಾ. ಆಕೆಯನ್ನ ನಂಬಿಸಿ ಜೊತೆಗೆ ಹಣ ಡಬಲ್ ಮಾಡೋದಾಗಿ ಹೇಳಿ ಆಕೆಯಿಂದ ಹಂತ ಹಂತವಾಗಿ ಹಣವನ್ನ ಪಡೆದುಕೊಂಡು ಆತ ಈ ರೀತಿಯಾಗಿ ಆಕೆಗೆ ಮೋಸವನ್ನ ಮಾಡಿರ್ತಾನೆ. ಜೊತೆಗೆ ಆಕೆಯ ಬಗ್ಗೆ ಕೆಟ್ಟದಾಗಿ ಎಲ್ಲರ ಹತ್ರ ಕೂಡ ಹೇಳ್ಕೊಂಡು ಬರ್ತಾ ಇದ್ದ ಅನ್ನೋದನ್ನ ಕೂಡ ಆ ಯುವತಿ ಮಾಡ್ತಾ ಇರುವಂತಹ ಆರೋಪ. ಈಗಾಗಲೇ ಆರೋಪಿಯನ್ನ ಬಂಧಿಸಿ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಆತ ಹಣವನ್ನ ಅಂದ್ರೆ ಈ ಲಕ್ಷಾಂತರ ರೂಪಾಯಿ ಏನ್ ಹಣವನ್ನ ಪಡ್ಕೊಂಡಿದ್ದ, ಆ ಹಣವನ್ನ ಏನ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.